ಗ್ರಹಗಳ ರಾಜಕುಮಾರನಾದ ಬುಧನು ನವೆಂಬರ್ 23ರಂದು ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ. ಬುಧನ ಈ ಚಲನೆಯಿಂದಾಗಿ ಕೆಲವು ರಾಶಿಗಳ ಮೇಲೆ ಸಾಕಷ್ಟು ಅಶುಭ ಪ್ರಭಾವ ಬೀರಲಿದೆ. ಯಾವ್ಯಾವ ರಾಶಿ ಮೇಲೆ ಅಂತ ನೋಡ್ತಾ ಹೋಗೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸ್ತದೆಯೋ ಆಗ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ಎಲ್ಲ ರಾಶಿಗಳ ಮೇಲೆ, ಅಂದರೆ ಎಲ್ಲ ರಾಶಿಯ ಜನರ ಜೀವನದ ಮೇಲೆ ಬೀರ್ತವೆ. ಗ್ರಹಗಳ ರಾಜಕುಮಾರನಾದಂಥ ಬುಧ ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನು ಬದಲಾಯಿಸ್ತಾನೆ. ಪ್ರಸ್ತುತ ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಅಲ್ಲಿ ಮಂಗಳನೊಂದಿಗೆ ಸಂಯೋಗ ಕೂಡ ರೂಪುಗೊಳ್ಳುವಂಥದ್ದು. ಯಾವಾಗ ಈ ಎರಡು ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸ್ತದೋ ಇದರ ಪ್ರಭಾವ ಅನ್ನುವಂಥದ್ದು ಪ್ರತಿಯೊಂದು ವ್ಯಕ್ತಿಯ ಜೀವನದ ಮೇಲೆ ಕಾಣಬಹುದು. ಗ್ರಹಗಳ ರಾಜಕುಮಾರನಾದ ಬುಧನು ನವೆಂಬರ್ 23 ಸಂಜೆ ತನ್ನ ಚಲನೆಯನ್ನು ಬದಲಾಯಿಸಿದ್ದಾನೆ. ಈ ಮೂಲಕವಾಗಿ ಹಿಮ್ಮುಖವಾಗಿ ಚಲಿಸೋದಕ್ಕೆ ಆರಂಭ ಮಾಡಿದ್ದಾನೆ. ಇದರ ಪ್ರಭಾವ 12 ರಾಶಿಗಳ ಜನರ ಮೇಲೆ ಕಾಣಬಹುದು. ಕೆಲವು ರಾಶಿಗೆ ಸೇರಿದ ಜನರು ಸಾಕಷ್ಟು ಸವಾಲುಗಳನ್ನು ಇದರಿಂದ ನೋಡಬೇಕಾಗತ್ತೆ. ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಬುಧ ಗ್ರಹದ ಹಿಮ್ಮುಖ ಸಂಚಾರ ಸಾಕಷ್ಟು ಅಶುಭವನ್ನು ಉಂಟು ಮಾಡಲಿದೆ. ಈ ಸಂಚಾರ ತುಲಾರಾಶಿಯ ಲಗ್ನದ ಮನೆಯಲ್ಲಿ ಸಂಭವಿಸಲಿದೆ. ಇದರಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಆರ್ಥಿಕ ಸಂಕಷ್ಟದಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಈ ರಾಶಿಗೆ ಸೇರಿದಂಥ ಜನರು, ಅಂದರೆ ಮೇಷರಾಶಿಗೆ ಸೇರಿದಂಥ ಜನರು ನಷ್ಟವನ್ನು ಎದುರಿಸುವ ಸಂಭವ ಹೆಚ್ಚಾಗಿರುತ್ತೆ. ಹುಷಾರಾಗಿರಿ. ಜೊತೆಗೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ವಾಹನವನ್ನು ಚಲಾಯಿಸುವ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕು. ಇಲ್ಲದಿದ್ದರೆ ಅಪಘಾತವಾಗುವ ಸಂಭವ ಹೆಚ್ಚಾಗಿರುತ್ತೆ. ಈ ಅವಧಿಯಲ್ಲಿ ಯಾವುದಾದ್ರೂ ದೊಡ್ಡ ಜವಾಬ್ದಾರಿ ನಿಮಗೆ ಲಭಿಸಿದರೆ ಮತ್ತು ನೀವು ಅದರಲ್ಲಿ ಕೆಲಸವನ್ನು ಮಾಡೋದರಿಂದ ಸೋಲನ್ನು ಎದುರಿಸಬೇಕಾಗಿ ಬರುತ್ತೆ. ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರ ವಿಶೇಷವಾಗಿ ತಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಯಾರಿಗೂ ಕಠೋರವಾದ ಶಬ್ದಗಳಿಂದ ಅವಮಾನ ಮಾಡದಂತೆ ಬಹಳ ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು. ಮೇಷರಾಶಿಗೆ ಸೇರಿದ ಜನರು ಬುಧನನ್ನು ಶಾಂತವಾಗಿರಿಸಿಕೊಳ್ಳೋದಕ್ಕೆ ಬಡವರಿಗೆ ದಾನ ಮಾಡಬೇಕು ಮತ್ತು ಗಣೇಶನಿಗೆ ಸೇವೆಯನ್ನು ಮಾಡೋದ್ರಿಂದ ಬಹಳಷ್ಟು ಶುಭ ಫಲಗಳನ್ನು ಮೇಷರಾಶಿಯವರು ಕಾಣಬಹುದು. ಇನ್ನು ಕಟಕ ರಾಶಿಗೆ ಸೇರಿದ ಜನರಿಗೆ ಬುಧ ಗ್ರಹದ ಹಿಮ್ಮುಖ ಸಂಚಾರ ಸಾಕಷ್ಟು ನಷ್ಟಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬುಧ ಗ್ರಹ ತುಲಾರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸೋದ್ರಿಂದ ಸಂಬಂಧಗಳಲ್ಲಿ, ಅಂದರೆ ಕಟಕ ರಾಶಿಯವರ ಸಂಬಂಧಗಳಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಜಗಳ ಮತ್ತು ಮನಸ್ತಾಪ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ಬುಧನ ಈ ಸಂಚಾರದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಮಾನಸಿಕ ಒತ್ತಡ ಎದುರಾಗುತ್ತೆ. ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಈ ಅವಧಿಯಲ್ಲಿ ಸಾಕಷ್ಟು ನಷ್ಟವನ್ನು ಎದುರಿಸೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಮತ್ತು ಬಹಳಷ್ಟು ಸಮಸ್ಯೆಗಳನ್ನು ಈ ಅವಧಿಯಲ್ಲಿ ನೀವು ಎದುರಿಸ್ತೀರಿ ಕೂಡ. ಚಾಲೆಂಜಿಂಗ್ ಆಗುತ್ತೆ ಈ ಒಂದು ಸಮಯ ಅನ್ನುವಂಥದ್ದು. ವ್ಯಾಪಾರವನ್ನು ಮಾಡುವಂಥ ಕಟಕ ರಾಶಿಯವರು ಈ ಸಮಯದಲ್ಲಿ ಹೆಚ್ಚು ನಷ್ಟವನ್ನು ಎದುರಿಸ್ತೀರಿ. ಹಾಗೆ ಕಟಕ ರಾಶಿಗೆ ಸೇರಿದ ಜನರು ಬುಧನ ಅಶುಭ ಪ್ರಭಾವದಿಂದ ಈ ಸಂದರ್ಭದಲ್ಲಿ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರದಿಂದ ಇರಬೇಕು. ಇಲ್ಲದಿದ್ದರೆ ಅಪಘಾತವಾಗುವ ಸಂಭವ ಹೆಚ್ಚಾಗಿರುತ್ತೆ. ಬುಧನ ಅಶುಭ ಪ್ರಭಾವವನ್ನು ದೂರ ಮಾಡೋದಕ್ಕೆ ಕಟಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಗಣೇಶನ ಮಂತ್ರವನ್ನು ಪಠಿಸಬೇಕು. ಹಾಗೆ ಗಣೇಶನಿಗೆ ಹಸಿರು ಬಣ್ಣದ ಸಿಹಿ ಪದಾರ್ಥಗಳನ್ನು ಅರ್ಪಿಸೋದು ಬಹಳ ಶುಭಕರವಾಗಿರುತ್ತೆ. ಹಾಗೆ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸೋದ್ರಿಂದಲೂ ಕೂಡ ಬುಧನ ನಕಾರಾತ್ಮಕತೆಯನ್ನು, ಅಂದರೆ ನೆಗೆಟಿವ್ ಪ್ರಭಾವವನ್ನು ಸಾಕಷ್ಟು ಕಡಿಮೆ ಮಾಡ್ಕೋಬಹುದು. ಇನ್ನು ಮಕರ ರಾಶಿ ಅಧಿಪತಿ ಶನಿದೇವನಾಗಿದ್ದಾನೆ ಮತ್ತು ಬುಧ ಗ್ರಹ ತುಲಾರಾಶಿಯನ್ನು ಪ್ರವೇಶ ಮಾಡೋದರಿಂದ ಮಕರ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಶುಭವನ್ನು ಉಂಟು ಮಾಡೋದಿಲ್ಲ. ಬುಧ ಗ್ರಹದ ಈ ಹಿಮ್ಮುಖ ಸಂಚಾರದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಸಾಕಷ್ಟು ಶಾರೀರಿಕ ಸಮಸ್ಯೆಗಳನ್ನು, ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಷ್ಟ, ಮಾನಸಿಕ ಒತ್ತಡ, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮಕರ ರಾಶಿಯವರು. ಮತ್ತು ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಅಥವಾ ಮುಂದಿನ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಹಾಗೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಹೊಸ ಕೆಲಸವನ್ನು ಶುರು ಮಾಡದೇ ಇರೋದೇ ಬಹಳ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಸಮಯದ ನಂತರ ಯಾವುದೇ ಕೆಲಸವನ್ನು ಪ್ರಾರಂಭಿಸೋದು ಒಳ್ಳೆಯದು. ಸ್ವಲ್ಪ ಮುಂದಕ್ಕೆ ಹಾಕೊಂಡ್ರೆ ಒಳ್ಳೆಯದು. ಒಳ್ಳೆ ಕೆಲಸವನ್ನು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಯಾರೊಂದಿಗೂ ಕಠೋರವಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ಇಲ್ಲದಿದ್ದರೆ ದೊಡ್ಡ ವಿವಾದ ಉಂಟಾಗುವಂಥ
ಸಾಧ್ಯತೆ ಇದೆ. ಸ್ವಲ್ಪ ತಾಳ್ಮೆಯಲ್ಲಿಟ್ಕೊಂಡು ತಾಳ್ಮೆಯಿಂದ ಇರೋದು ಬಹಳ ಒಳ್ಳೆಯದು. ನ್ಯಾಯಾಲಯಕ್ಕೆ ಹೆಚ್ಚು ಓಡಾಡಬೇಕಾಗಿಯೂ ಕೂಡ ಬರಬಹುದು. ಬುಧನನ್ನು ಶಾಂತವಾಗಿರಿಸಿಕೊಳ್ಳೋದಕ್ಕೆ ಮಕರ ರಾಶಿಗೆ ಸೇರಿದ ಜನರು ಗಣೇಶನ ಸೇವೆಯನ್ನು ಮಾಡಬೇಕು. ಹಾಗೆ ಗಣೇಶನಿಗೆ ಹಸಿರು ಬಣ್ಣದ ವಸ್ತುಗಳನ್ನು ಅರ್ಪಿಸಬೇಕು. ಬಡವರ ಸೇವೆಯನ್ನು ಮಾಡಬೇಕು. ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು ಕೂಡ ಸಾಕಷ್ಟು ಶುಭ ಫಲಿತಾಂಶವನ್ನು ತರುತ್ತೆ. ಅಂದರೆ ನಿಮಗೆ ಕೆಲಸದಲ್ಲಿ ಅಡೆತಡೆಗಳಿದ್ರೂ ಕೂಡ ಸ್ವಲ್ಪ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಮೇಷರಾಶಿ, ಕಟಕ ರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಗೆ ಸೇರಿದ ಜನರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ, ಅಂದರೆ ನಿಮ್ಮದು ಕೂಡ ಒಂದು ರಾಶಿ ಇದರಲ್ಲಿದ್ದರೆ, ಕಟಕ, ಮೇಷ, ಮಕರ ರಾಶಿಯಲ್ಲಿ ನಿಮ್ಮದು ಕೂಡ ಒಂದು ರಾಶಿಯಾಗಿದ್ದರೆ, ಬುಧನ ಈ ಸಂಚಾರದಿಂದಾಗಿ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಪ್ರಯಾಣದಲ್ಲಿ ವಿಳಂಬ ಆಗಬಹುದು. ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಪ್ರತಿ ಹಂತದಲ್ಲೂ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಒಂದಷ್ಟು ನಾವೇನು ಪರಿಹಾರವನ್ನೇನು ಹೇಳಿದ್ದೀವಿ ಆ ಪರಿಹಾರವನ್ನು ಆಯಾ ರಾಶಿಯವರು ಮಾಡಿಕೊಂಡ್ರೆ ಬುಧನ ಅಶುಭ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.